ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ EPF ಅಲ್ಲಿ ಮೊಬೈಲ್ ನಂಬರ್ನ ಹೇಗೆ ಚೇಂಜ್ ಮಾಡೋದು. ಈಗ ಆಲ್ರೆಡಿ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಆ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಪ್ರೊಸೆಸ್ಸು, ಮತ್ತು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನೀಟಾಗಿ ಒಂದು ಕಡೆಯಿಂದ ನೋಡ್ಕೊಂಡೋಗಿ. ಒಂದು ತುಂಬ ಶಾರ್ಟ್ ವಿಡಿಯೋ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಓಕೆ, ಬನ್ನಿ ನೋಡೋಣ. ಸೊ ಇವಾಗ ಮೊದಲನೇದಾಗಿ EPF ವೆಬ್ಸೈಟ್ಗೆ ಹೋಗಬೇಕು. EPF ವೆಬ್ಸೈಟ್ಗೆ ಹೋಗಬೇಕು ಅಂದರೆ ಇಲ್ಲಿ ನೋಡಿ www.epfindia.gov.in ಅಂತ ಹೊಡೆದ್ರೆ ಈ ಥರ ಒಂದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಒಂದು ವಿಂಡೋ ಬರುತ್ತೆ ನೋಡಿ. ಈಗ ಏನು ಡಿಸ್ಪ್ಲೇ ಆಗ್ತಿದ್ದು ಈ ಥರ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ನಾವು ಸರ್ವಿಸಸ್ಗೆ ಹೋಗಿ ಫಾರ್ ಎಂಪ್ಲಾಯಿ ಅನ್ನೋ ಕಡೆ ಹೋಗಿ ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದಮೇಲೆ ಮೆಂಬರ್ UAN ಆನ್ಲೈನ್ ಸರ್ವಿಸಸ್, ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. UAN ನಂಬರ್ ಕೇಳುತ್ತೆ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಇದನ್ನು ಎಂಟ್ರಿ ಮಾಡಿ. ಇದು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದನ್ನು ಎಂಟ್ರಿ ಮಾಡಿಬಿಟ್ಟು ಓಪನ್ ಮಾಡಬೇಕು. ಸೊ ಇವಾಗ ಥರ ಓಪನ್ ಮಾಡಿದಾಗ ಮೇನ್ ಪೇಜ್ ಬಂತು. ಇಲ್ಲಿ ನಾವು ಮೇಯ್ನು ನಾವು ಫೋನ್ ನಂಬರ್ನ ಚೇಂಜ್ ಮಾಡಬೇಕು ಅಂದರೆ ಫಸ್ಟು ನಾವು ಮ್ಯಾನೇಜ್ ವಿಂಡೋ ಹತ್ರ ಹೋಗಿ ಇಲ್ಲಿ ನೋಡಿ ಬೇಸಿಕ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕ್ಲಿಕ್ ಮಾಡಬೇಕು. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಓಪನ್ ಮಾಡಿದ್ರೆ ಇಲ್ಲಿ ಚೇಂಜ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ನ್ಯೂ ಮೊಬೈಲ್ ನಂಬರ್ ಅಂತ ಒಂದು ಇದಿದೆ. ಇಲ್ಲಿ ನೀವು ಯಾವ ನಂಬರ್ಗೆ ಚೇಂಜ್ ಮಾಡಬೇಕು ಆ ನಂಬರ್ನ ಎಂಟ್ರಿ ಮಾಡಿ, ಮತ್ತು ಎಂಟರ್ ನ್ಯೂ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಸಪೋಸ್ ಮೇಲ್ ಐ ಡಿ ಚೇಂಜ್ ಮಾಡಬೇಕು ಅಥವಾ ಮೇಲ್ ಐ ಡಿ ಕೊಟ್ಟಿಲ್ಲ ಅಂದರೆ ಸೊ ಇಲ್ಲಿ ನೀವು ಮೇಲ್ ಐ ಡಿನ ಕಡೆ ನಿಮ್ಮ ಮೇಲ್ ಐ ಡಿನ ಎಂಟ್ರಿ ಮಾಡಿ. ಸೊ ಎಂಟರ್ ನ್ಯೂ ಮೇಲ್ ಐ ಡಿ ಅಂತಿದೆ. ಸೊ ಅದನ್ನು ಏನು ಮೇಲ್ ಐ ಡಿ ಮೇಲೆ ಇರುತ್ತೋ ಅದನ್ನೇ ಮತ್ತೆ ಎಂಟ್ರಿ ಮಾಡಿ. ಗೆಟ್ ಆಥರೈಸೇಷನ್ ಪಿನ್ ಅಂತ ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಸೊ ಇಲ್ಲಿ ಬಂದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಈಗೇನು ಎಂಟ್ರಿ ಮಾಡಿದೀವಿ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಸೊ ಸೇವ್ ಚೇಂಜಸ್ ಅಂತ ಕೊಡಿ. ಸೊ ಚೇಂಜ್ ಆಯಿತು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಇಷ್ಟೇ, ವೆರಿ ಸಿಂಪಲ್. ಈಸಿಯಾಗಿ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದು, ಮತ್ತು ಇಮೇಲ್ ಐ ಡಿನ ಚೇಂಜ್ ಮಾಡ್ಬೋದು ಅಥವಾ ಹೊಸದಾಗಿ ಕೊಡ್ಬೋದು. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.